ಓಂ ಶಾಂತಿ. ಮುರಳಿಯ ದಿನಾಂಕ 9/4/2022. मीठे बच्चे, बाप मनुष्य से देवता बनाने आए हैं, उनकी दिल से शुक्रिया मानो, श्रीमत पर चलते रहो, एक से सच्ची प्रीत रखो. ಮಧುರ ಮಕ್ಕಳೇ, ತಂದೆ ಮನುಷ್ಯರನ್ನು ದೇವತಾ ಮಾಡುವುದಕ್ಕಾಗಿ ಬಂದಿದ್ದಾರೆ. ಆ ತಂದೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿರಿ. ಶ್ರೀಮತದಂತೆ ನಡೆಯಿರಿ. ಒಬ್ಬ ತಂದೆಯ ಮೇಲೇ ನಿಮಗೆ ಸತ್ಯವಾದ ಪ್ರೀತಿ ಇರಲಿ. ಪ್ರಶ್ನೆ: जिन बच्चों की बाप से प्रीत है, उनकी निशानियाँ क्या होंगी? ಯಾವ ಮಕ್ಕಳಿಗೆ ತಂದೆಯ ಮೇಲೆ ಪ್ರೀತಿ ಇರ್ತದೆ, ಅವರ ಲಕ್ಷಣಗಳು ಏನಾಗಿರ್ತವೆ? उत्तर: बाप से सच्ची प्रीत है तो एक उन्हें ही याद करेंगे, उनकी ही मत पर चलेंगे, मनसा वाचा कर्मणा, किसी को दुख नहीं देंगे, किसी के प्रति घृणा नहीं रखेंगे, अपना सच्चा सच्चा पोता में बाप को देंगे, कुसंग से अपनी संभाल करेंगे. ಯಾವ ಮಕ್ಕಳಿಗೆ ತಂದೆಯ ಮೇಲೆ ಸತ್ಯವಾದ ಪ್ರೀತಿ ಇರ್ತದೆ, ಅವರು ಒಬ್ಬ ತಂದೆಯನ್ನೇ ನೆನಪು ಮಾಡ್ತಾರೆ, ಅವನ ಮತದಂತೆಯೇ ನಡೀತಾರೆ. ಮನ ವಚನ ಕರ್ಮದಿಂದ ಅವರು ಯಾರಿಗೂ ದುಃಖ ಕೊಡೋದಿಲ್ಲ. ಯಾರ ಪ್ರತಿಯಾಗಿ ಅವರಿಗೆ ತಿರಸ್ಕಾರ ಇರೋದಿಲ್ಲ. ತಮ್ಮ ಸತ್ಯ ಲೆಕ್ಕಾಚಾರವನ್ನು ಅವರು ತಂದೆಗೆ ಒಪ್ಪಿಸುತ್ತಾರೆ. ಕುಸಂಗದಿಂದ ತಮ್ಮ ರಕ್ಷಣೆಯನ್ನು ತಾವೇ ಮಾಡಿಕೊಳ್ತಾರೆ. ಗೀತ್. ಧೀರಜ ಧರ ಮನುವ, ಧೈರ್ಯ ತಾಳೋ ಮಾನವ, ನಿನ್ನ ಸುಖದ ದಿನಗಳು ಹತ್ತಿರದಲ್ಲಿ ಇವೆ. ಓಂ ಶಾಂತಿ. ब्राह्मणों को तो जरूर धीरज ही होगा, क्योंकि ब्राह्मणों की ही परमपिता परमात्मा के साथ प्रीत है. नंबरवार पुरुषार्थ अनुसार ಬ್ರಾಹ್ಮಣ ಮಕ್ಕಳಿಗೆ ಧೈರ್ಯ ಇದೆ. ಯಾಕೆ ಅಂದರೆ ಸಂಗಮ ಯುಗದ ಬ್ರಾಹ್ಮಣರಿಗೆ ಧೈರ್ಯ ಕೊಡುವಂಥವರು ಶಿವಬಾಬಾ ಆಗಿದ್ದಾರೆ. ಬ್ರಾಹ್ಮಣರ ಪ್ರೀತಿ ಒಬ್ಬನ ಮೇಲೆ ಇದೆ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ. सबकी एक जैसी प्रीत नहीं है. जैसे मम्मा बाबा और बच्चे अपना अपना अनुभव सुनाते, ಎಲ್ಲರ ಪ್ರೀತಿನೂ ಒಂದೇ ಸಮಾನವಾಗಿ ಇಲ್ಲ. ಹೇಗೆ ಬ್ರಹ್ಮ ಬಾಬಾ ಮಮ್ಮ ಹಾಗೂ ಮಕ್ಕಳು ಪ್ರತಿಯೊಬ್ಬರೂ ತಮ್ಮ ತಮ್ಮ ಪುರುಷಾರ್ಥದ ಅನುಭವಗಳನ್ನು ಹೇಳ್ತಾರೆ. ಪ್ರತಿಯೊಬ್ಬರ ಪುರುಷಾರ್ಥ ಭಿನ್ನ ಭಿನ್ನವಾಗಿದೆ. ತಂದೆಯ ಮೇಲೆ ಇರುವ ಪ್ರೀತಿಯಲ್ಲಿನೂ ವ್ಯತ್ಯಾಸ ಇದೆ. ಹಮ್ ಕಹೆಂಗೆ ಅಹಂ ಆತ್ಮ, ಬಾಬಾ ಫಿರ್ ಅಹಂ ಪರಮಾತ್ಮ ಕಹೆಂಗೆ. अहम आत्मा कहती है, मैं परमपिता परमात्मा को बहुत याद करती, क्योंकि आधा कल्प हमने रावण राज्य में दुख देखा है. ನಮ್ಮ ಬಗ್ಗೆ ಹೇಳುವಾಗ ನಾನು ಆತ್ಮ ಅಂತ ನಾವು ಹೇಳ್ತೇವೆ. ಬಾಬಾ ತಮ್ಮ ಬಗ್ಗೆ ಹೇಳುವಾಗ ನಾನು ಅಹಂ ಪರಮಾತ್ಮ ಅಂತ ಹೇಳ್ತಾರೆ. ನಾವು ಆತ್ಮರು ಅರ್ಧ ಕಲ್ಪದಿಂದ ಆ ಪರಮಪಿತ ಪರಮಾತ್ಮನಿಗೆ
ನೆನಪು ಮಾಡ್ತಾ ಬಂದಿದ್ದೇವೆ. ಏಕೆಂದರೆ ರಾವಣ ರಾಜ್ಯದಲ್ಲಿ ನಮಗೆ ಬಹಳ ದುಃಖ ಇತ್ತು. ऐसे भी नहीं शुरू से दुख होता है, नहीं, रावण राज्य में धीरे धीरे दुख की वृद्धि होती है. ದ್ವಾಪರ ಯುಗದ ಅಥವಾ ರಾವಣ ರಾಜ್ಯದ ಪ್ರಾರಂಭದಿಂದನೇ ನಮಗೆ ದುಃಖ ಇರೋದಿಲ್ಲ. ನಿಧಾನಕ್ಕೆ ದುಃಖದ ವೃದ್ಧಿ ಆಗ್ತದೆ, ದುಃಖ ಬೆಳೀತದೆ. कलाएं कम होती जाती. अहम आत्मा को अब परमात्मा बतलाते हैं कि पहले तुम अव्यभिचारी भक्ति में थे, सिर्फ मुझे याद करते थे. फिर ವ್ಯಭಿಚಾರಿ ರಜೋಗುಣಿ ಭಕ್ತಿ ಮೇ ಆಯಿ. ಆತ್ಮರಿಗೆ ಪರಮಾತ್ಮ ತಿಳಿಸ್ತಾರೆ, ಮಕ್ಕಳೇ, ಮೊದಲು ನೀವು ಅವ್ಯಭಿಚಾರಿ ಭಕ್ತಿ ಮಾಡ್ತಿದ್ರಿ. ಆಗ ಕೇವಲ ನನ್ನೊಬ್ಬನನ್ನೇ ನೆನಪು ಮಾಡ್ತಾ ಇದ್ರಿ, ಪೂಜಿಸ್ತಾ ಇದ್ರಿ. ನಿಧಾನಕ್ಕೆ ನೀವು ವ್ಯಭಿಚಾರಿ ರಜೋಗುಣಿ ಭಕ್ತಿಯನ್ನು ಮಾಡಿದ್ದೀರಿ. ಅಭಿ ತೋ ತಮೋಗುಣಿ ಭಕ್ತಿ ಹೋ ಗಯಿ ಹೈ. जो आया उनको पूजते रहते. इसको कहा जाता है भूत पूजा, क्योंकि शरीर 5 तत्वों का बना हुआ है. ಕೊನೆಗಂತೂ ಭಕ್ತಿಯೂ ಸಹ ತಮೋಗುಣಿ ಆಗಿಬಿಡ್ತದೆ. ದೇಹಧಾರಿಗಳನ್ನು ಪೂಜಿಸ್ತಾರೆ, ಕಲ್ಲು ಮಣ್ಣು ಗಿಡ ಮರಗಳನ್ನು ಪೂಜಿಸ್ತಾರೆ, 5 ತತ್ವಗಳನ್ನು ಪೂಜಿಸ್ತಾರೆ. ಇದಕ್ಕೆ ಭೂತ ಪೂಜೆ ಅಂತ ಹೇಳಲಾಗ್ತದೆ. यह फलाना स्वामी है, सिर्फ 5 तत्वों के शरीर को देख कहते, उनके चरणों में गिरते. यह तमो प्रधान ಭಕ್ತಿ. ಇಂಥವರು ಇಂಥ ಗುರುಗಳು, ಇಂಥ ಸ್ವಾಮಿಗಳು ಅಂತ ಅವರ ದೇಹವನ್ನು ನೋಡಿ ಗುರುತಿಸ್ತಾರೆ, ಅವರಿಗೆ ನಮಸ್ಕಾರ ಮಾಡ್ತಾರೆ, ಅವರ ಪಾದ ತೊಳಿತಾರೆ. ಇದು ತಮೋ ಪ್ರಧಾನ ಭಕ್ತಿಯಾಗಿದೆ. अभी हम आत्मा जानते हैं, परमात्मा फिर से आए हैं हमको अपना वर्षा देने. इसलिए जितना हो सके उनको याद करते हैं. उनका फरमान है, निरंतर मुझे याद करो. देही अभिमानी भव अथवा आत्म अभिमानी भव. बाबा सुनाते, घड़ी घड़ी बाप का शुक्रिया करता हूँ. बाबा, आपने मुझे अंधियारे से निकाला है. ಬಾಬಾ ಹೇಳ್ತಾರೆ, ಎಷ್ಟು ಸಾಧ್ಯವೋ ಅಷ್ಟು ನಿರಂತರವಾಗಿ ನನ್ನನ್ನು ನೆನಪು ಮಾಡಿರಿ, ಆತ್ಮ ಅಭಿಮಾನಿ ಆಗಿರಿ. ಅದಕ್ಕೆ ಬ್ರಹ್ಮ ಬಾಬವರು ಸಹ ತಮ್ಮ ಅನುಭವ ಹೇಳ್ತಾರೆ, ನಾನು ಗಳಿಗೆಗೂ ಆ ಶಿವತಂದೆಗೆ ಧನ್ಯವಾದಗಳನ್ನು ಕೊಡ್ತೀನಿ. ಯಾಕೆ ಅಂದರೆ ಶಿವಬಾಬಾ ನನ್ನನ್ನು ಅಂಧಕಾರದಿಂದ ಬೆಳಕಿನತ್ತ ಕರ್ಕೊಂಡು ಬಂದಿದ್ದಾರೆ. ಬಾಬಾ ಕೆ ಸಾಥ್ ಹಮಾರಿ ಪ್ರೀತ ಹೈ और सब की है विनाश काले विपरीत बुद्धि, वह पूरा वर्षा ले न सके. ಬ್ರಹ್ಮ ಬಾಬಾ ಮತ್ತು ನಾವು ಮಕ್ಕಳು, ನಮ್ಮೆಲ್ಲರಿಗೂ ಪರಮಾತ್ಮನ ಮೇಲೆ ಪ್ರೀತಿ ಇದೆ. ನಾವು ಪ್ರೀತಿಯ ಬುದ್ಧಿ ಉಳ್ಳವರು, ಉಳಿದವರು ವಿನಾಶಕಾಲೆ ವಿಪರೀತ ಬುದ್ಧಿ ಮಕ್ಕಳು. ಅಂದರೆ ತಂದೆಯಿಂದ ಅವರ ಬುದ್ಧಿ ದೂರ ಇದೆ, ತಂದೆಯನ್ನು ಅವರು ಗುರುತಿಸಿಲ್ಲ. लौकिक बच्चों की बाप से प्रीत होती है. बाप की मत पर चलते हैं तो बाप भी राजी होते हैं. अगर बच्चा मत पर नहीं चलता तो बाप राजी नहीं रहता. जो मत पर न चले वह कपूत ठहर. तो बेहद का बाप भी कहते, मुझे याद करो तो तुम्हारे विकर्म विनाश हो जाएंगे. ಲೌಕಿಕ ತಂದೆಯ ಮಾತನ್ನು ಲೌಕಿಕದ ಮಕ್ಕಳು ಕೇಳ್ತಾ ನಡೆದರೆ, ಕೇಳಿದರೆ ತಂದೆಗೂ ಖುಷಿ ಆಗ್ತದೆ. ಅಂಥ ಮಕ್ಕಳಿಗೆ ಸುಪುತ್ರರು ಅಂತ ಹೇಳ್ತಾರೆ. ತಂದೆಯ ಮಾತನ್ನು ಯಾರೂ ಕೇಳೋದಿಲ್ಲ,
ಅವರಿಗೆ ಕುಪುತ್ರರು ಅಂತ ಹೇಳಲಾಗ್ತದೆ. ಹಾಗೆ ಬಾಬಾ ಹೇಳ್ತಾರೆ, ಯಾರು ನನ್ನ ಮತದಂತೆ ನಡೀತಾರೋ ಅವರು ನನ್ನ ಸುಪುತ್ರ ಮಕ್ಕಳು. ಅವರಿಗೆ ಮತ್ತೆ ಮತ್ತೆ ನಾನು ಹೇಳ್ತೀನಿ, ಮಕ್ಕಳೇ ನನ್ನನ್ನು ನೆನಪು ಮಾಡಿರಿ, ಆಗ ನಿಮ್ಮ ವಿಕರ್ಮಗಳು ವಿನಾಶ ಆಗ್ತವೆ. ಮೇರೆ ಬನೆ ಹೋ तो कोई भी पाप कर्म इंद्रियों से नहीं करना. ಈಗ ನೀವು ನನ್ನ ಮಕ್ಕಳಾಗಿದ್ದೀರಂದರೆ ಯಾವುದೇ ರೀತಿಯ ಪಾಪದ ಕೆಲಸ ಕರ್ಮೇಂದ್ರಿಯಗಳಿಂದ ಮಾಡಬೇಡಿ. ಸಂಕಲ್ಪದಲ್ಲಿ ಬಂದರೂ ಸಹ ಕೆಟ್ಟ ಸಂಕಲ್ಪಗಳು ವಿಕಲ್ಪಗಳು ಬಂದ್ರೂ ಅದನ್ನು ಬಾಯಿಯ ಮೂಲಕ ವಾಣಿಯ ಮೂಲಕ ಹೇಳಬೇಡಿ. ಸ್ಥೂಲ ಕರ್ಮ ಇಂದ್ರಿಯಗಳಿಂದ ಅಂತಹ ಪಾಪದ ಕೆಲಸ ಮಾಡಬೇಡಿ. ಕಭಿ ಶ್ರೀಮತ್ ಕಾ ಉಲ್ಲಂಘನ್ ನಹಿ ಕರ್ನಾ. बाप तुम्हें पुजारी से पूज्य बना रहे तो बाप का कितना शुक्रिया मानना चाहिए. ಎಂದು ಶ್ರೀಮತದ ಉಲ್ಲಂಘನೆ ಮಾಡಬೇಡಿ. ನೀವು ಪೂಜಾರಿಯಿಂದ ಪೂಜ್ಯ ಆಗ್ತಾ ಇದ್ದೀರಿ. ಬಾಬಾ ನಿಮ್ಮನ್ನು ಪೂಜಾರಿಯಿಂದ ಪೂಜ್ಯ ಮಾಡ್ತಾ ಇದ್ದಾರಂದರೆ ಆ ತಂದೆಗೆ ಎಷ್ಟು ಧನ್ಯವಾದಗಳನ್ನು ನೀವು ಕೊಡಬೇಕು. उनकी मत पर नहीं चलेंगे तो जन्म जन्मांतर के लिए पद भ्रष्ट कर देंगे. भल हम यहाँ भ्रष्ट मूत पलिति को कहते परंतु वहाँ कम पद को भ्रष्ट पद कहते. ಇಲ್ಲಿ ಭ್ರಷ್ಟರು ಅಂದರೆ ಪತಿತರು ಅಂತ ಹೇಳ್ತೀವಿ. ಆದರೆ ಸತ್ಯಯುಗದ ಲೆಕ್ಕದಲ್ಲಿ ಭ್ರಷ್ಟರು ಅಂದರೆ ಶ್ರೇಷ್ಠ ಪದವಿಯನ್ನು ಕಳ್ಕೊಂಡಿರೋರು. ಬಾಪ್ ಕಹತೆ अच्छी प्रीत लगाओ जैसे स्त्री पति को याद करती है वैसे तुम मुझे याद करो. मेरी श्रीमत पर चलो. मनसा वाचा कर्मणा किसको दुख न दो. मन में भी किसी के लिए घृणा नहीं रखना. ಹೇಗೆ ಪತ್ನಿ ಪತಿಯ ನೆನಪು ಮಾಡ್ತಾಳೆ ಹಾಗೆ ನೀವು ನನ್ನೊಬ್ಬನನ್ನೇ ನೆನಪು ಮಾಡಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ. ನನ್ನ ಶ್ರೀಮತದಂತೆ ನಡಿರಿ. ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬೇಡಿ. ಮನಸ್ಸಿನಲ್ಲಿ ಯಾರ ಬಗ್ಗೆಯೂ ತಿರಸ್ಕಾರ ಇಟ್ಕೋಬೇಡಿ. ಹರ್ ಆತ್ಮ ಅಪ್ನಾ ಪಾರ್ಟ್ ಬಜಾ ರಹಿ. ಯಾರನ್ನೋ ನೋಡಿ ತಿರಸ್ಕಾರ ಪಡಬೇಡಿ, ತಿರಸ್ಕಾರ ಮಾಡಬೇಡಿ. ಏಕೆಂದರೆ ಪ್ರತಿಯೊಬ್ಬರೂ ಅವರವರ ಪಾತ್ರ ಮಾಡ್ತಿದ್ದಾರೆ. ತುಮ್ ಜಾನ್ತೆ ಹೋ ಅಭಿ ಕಾ ಯಹ ಜನ್ಮ ಭವಿಷ್ಯ ಕೆ ಜನ್ಮ ಸೆ ಭಿ ऊंचे. यहाँ हम ईश्वरीय औलाद बने. सतयुग में दैवी औलाद होंगे. यहाँ की महिमा जास्ती है. जगदम्बा से 21 जन्मों का वर्षा मिलता, लक्ष्मी से क्या मिलता है. ಬಾಬಾ ಹೇಳ್ತಾರೆ, ಸಂಗಮ ಯುಗದ ಈ ಜನ್ಮ ಸತ್ಯಯುಗದ ಜನ್ಮದಕ್ಕಿಂತ ಶ್ರೇಷ್ಠವಾಗಿದೆ. ಇಲ್ಲಿ ನೀವು ಈಶ್ವರನ ಮಕ್ಕಳಾಗಿದ್ದೀರಿ. ಸತ್ಯಯುಗದಲ್ಲಿ ದೇವತೆಗಳ ಮಕ್ಕಳಾಗ್ತೀರಿ. ಜಗದಂಬಾ ಸರಸ್ವತಿಯಿಂದ 21 ಜನ್ಮದ ಆಸ್ತಿ ಸಿಗ್ತದೆ. ಲಕ್ಷ್ಮಿಯಿಂದ ಏನು ಸಿಗ್ತದೆ? ಇನ್ ಬಾತೋಂ ಕೋ ನಯಾ ಕೋಯಿ ಸಮಜ್ ನ ಸಕೆ. ಸಂಗಮ ಯುಗದ ಜಗದಂಬೆಯಿಂದ ಅನೇಕರಿಗೆ 21 ಜನ್ಮದ ಆಸ್ತಿ ಸಿಗ್ತದೆ. ಸತ್ಯಯುಗದ ಲಕ್ಷ್ಮಿಯಿಂದ ಯಾರಿಗೂ ಏನೂ ಸಿಗೋದಿಲ್ಲ. ಈ ಮಾತುಗಳು ಹೊಸಬರಿಗೆ ಅರ್ಥ ಆಗೋದಿಲ್ಲ. ಆತೆ ಬಹುತ್ ಹೈ ಪರಂತು ಜಿನ್ಕೋ ನಿಶ್ಚಯ ನಹಿ ವಹ ठहर न सके. बाबा मम्मा बच्चों के मित्र संबंधी आते बहुत है. ऑफिसर्स भी आते तो अलाउ किया जाता है. कहाँ तीर लग जाए, विचारों का कल्याण हो जाए. ಬಾಬಾ ಹೇಳ್ತಾರೆ, ಮಮ್ಮ ಬಾಬಾ ಮತ್ತು ಮಕ್ಕಳ ಸಂಬಂಧಿಕರು ಬಂದಾಗ
ಅವರನ್ನು ಒಳಗೆ ಕರೀತಾರೆ, ಬಾಬಾ ಮಾತಾಡಿಸ್ತಾರೆ. ಅವರ ಕಲ್ಯಾಣನೂ ಆಗಲಿ, ಅವರಿಗೂ ಜ್ಞಾನದ ಬಾಣ ನಾಟಲಿ ಅಂತ ಪ್ರಯತ್ನ ಮಾಡ್ತಾರೆ. ನೋಡಿದರೆ ಗೊತ್ತಾಗ್ತದೆ ಯಾರು ಈಶ್ವರೀಯ ಕುಲದವರಿದ್ದಾರೆ, ಯಾರು ಆಸುರಿ ಕುಲದವರು ಇದ್ದಾರೆ ಅಂತ. प्रीत लगती है वा नहीं, आते यहाँ बहुत है, ठीक हो जाते, फिर बाहर जाकर कुसंग में अथवा माया के संग में विकारी बन जाते. ಅನೇಕರು ತಂದೆಯ ಹತ್ತಿರ ಬಂದಾಗ, ಮಧುಬನಕ್ಕೆ ಬಂದಾಗ ಸರಿಯಾಗ್ತಾರೆ. ಮತ್ತೆ ಹೊರಗಿನ ಸಂಘಕ್ಕೆ ಹೋದಾಗ ವಿಕಾರಿಗಳು ಆಗ್ತಾರೆ. लिखते हैं हमने हार खाई, लेकिन अगर न बताए तो और वृद्धि होती जाएगी. ಅನೇಕ ಮಕ್ಕಳು ಹೊರಗಿನ ಕುಸಂಗದಲ್ಲಿ ಹೋಗಿ ಮಾಯೆಗೆ ಸೋಲ್ತಾರೆ. ಮಾಯೆಗೆ ಸೋತ ನಂತರ ತಂದೆಗೆ ಪತ್ರದ ಮೂಲಕ ತಿಳಿಸ್ತಾರೆ. ಬಾಬಾ ಹೇಳ್ತಾರೆ, ತಿಳಿಸೋದ್ರಿಂದ ನಿಮಗೆ ಬಾಬಾ ಎಚ್ಚರಿಕೆ ಕೊಡ್ತಾರೆ. ತಿಳಿಸದೇ ಹೋದರೆ ಆ ಪಾಪಗಳು ವೃದ್ಧಿ ಆಗ್ತವೆ. तुम्हारी अब प्रीत बुद्धि है बाप के साथ, तुम्हारे में भी नंबरवार पुरुषार्थ अनुसार प्रीत बुद्धि है. शिव बाबा बच्चों को समझाते, कभी भी कोई विकर्म नहीं करना, श्रीमत पर चलना. बाबा के बने हो तो तुम्हारी चलन भी ऐसी होनी चाहिए. बाबा को पूरा मालूम होना चाहिए. बाबा मुक्ति, जीवन मुक्ति, विश्व की बादशाही देते हैं, और बच्चों के पास क्या है वह बाप को पता नहीं. बाप के पास तो पूरा पोता मेल आना चाहिए. ತಂದೆಯ ಮಕ್ಕಳಾಗಿದ್ದೀರಂದರೆ ನಿಮ್ಮ ವರ್ತನೆಯು ಅದೇ ಥರ ಇರಬೇಕು. ನಿಮ್ಮ ತನು ಮನ ಧನದ ಲೆಕ್ಕಾಚಾರ, ನಿಮ್ಮ ಅವಸ್ಥೆಯ ಚಾರ್ಟು, ಪ್ರತಿಯೊಂದು ಸಮಾಚಾರ ನೀವು ತಂದೆಗೆ ತಿಳಿಸಬೇಕು. ಶಿವಬಾಬಾ ನಿಮಗೆ ವಿಶ್ವದ ರಾಜ್ಯ ಭಾಗ್ಯ ಕೊಡ್ತಿದ್ದಾರಂದರೆ ನಿಮ್ಮ ಹತ್ತಿರ ಲೌಕಿಕದಲ್ಲಿ ಏನಿದೆ ಏನಿಲ್ಲ ಅನ್ನೋದು ನೀವು ತಂದೆಗೆ ತಿಳಿಸಬೇಕು. ಮೇರೆ ಕೋ ದೇನೆ ಸೆ ತುಮ್ಹಾರಾ ನುಕ್ಸಾನ್ ನಹೀ ಹೋಗಾ, वह तो सब पैसे आदि अपने काम में ले लेते. मैं तो हूँ निराकार, तुम बच्चों के ही काम में लगाता. ಹೊರಗಿನ ಜನರಿಗೆ ನೀವು ದಾನ ಕೊಟ್ಟರೆ ಅವರು ತಮ್ಮ ಕೆಲಸಕ್ಕಾಗಿ ಅದನ್ನು ಬಳಸ್ಕೋತಾರೆ. ಆದರೆ ನನಗೆ ನೀವು ದಾನ ಕೊಟ್ಟರೆ ನಾನು ಮಕ್ಕಳ ಸಲುವಾಗಿಯೇ ಅದನ್ನು ಖರ್ಚು ಮಾಡ್ತೀನಿ. ನನಗೆ ಕೊಡೋದ್ರಿಂದ ನಿಮಗೆ ಯಾವುದೇ ಕಾರಣದಿಂದ ನುಕ್ಸಾನ ಆಗೋದಿಲ್ಲ. तुम बच्चों के काम में लगाता, जैसे गांधी जी देश के काम में लगाते थे, इसलिए उनका नाम बाला है. बरोबर गांधी ने कांग्रेस राज्य स्थापन किया, नहीं तो यहाँ राजाओं का राज्य था. ಹೇಗೆ ಗಾಂಧೀಜಿಯವರು ಜನ ಕೊಡುವ ಹಣವನ್ನು ದೇಶ ಸೇವೆಗಾಗಿ ಬಳಸ್ತಾ ಇದ್ದರು. ಗಾಂಧೀಜಿಯವರು ಆ ಸಮಯದಲ್ಲಿ ಕಾಂಗ್ರೆಸ್ ರಾಜ್ಯದ ಸ್ಥಾಪನೆ ಮಾಡಿದರು. ಇಲ್ಲದಿದ್ದರೆ ಭಾರತದಲ್ಲಿ ಮೊದಲು ಚಿಕ್ಕ ಪುಟ್ಟ ರಾಜರು ತಮ್ಮ ತಮ್ಮ ರಾಜ್ಯವನ್ನು ಆಳ್ತಾ ಇದ್ದರು. ಅನೇಕ ರಾಜರು, ಸಾಮಾನ್ಯ ರಾಜರು, ಚಿಕ್ಕ ಪುಟ್ಟ ರಾಜರು ಈ ದೇಶದಲ್ಲಿ ಇದ್ದರು. ಅದನ್ನು ಗಾಂಧೀಜಿಯವರು, ವಲ್ಲಭಭಾಯಿ ಪಟೇಲ್ ಅವರು ಎಲ್ಲರನ್ನೂ ಒಂದು ಮಾಡಿ ಏಕರಾಜ್ಯದ ಸ್ಥಾಪನೆ ಮಾಡಿದರು. ಅಭಿ ಬಾಪ್ ಫಿರ್ ಸೆ ನೈ ರಾಜಧಾನಿ राम राज्य स्थापन कर रहे. यह बात सभी बच्चों की बुद्धि में बैठती नहीं. अगर बैठे तो ಖುಷಿ का पारा चढ़े. ಈಗ ವಿಶ್ವದ ಬಾಪೂಜಿ ಆಗಿರುವಂತಹ ಶಿವಬಾಬಾ ಮತ್ತೆ ಜಗತ್ತಿನಲ್ಲಿ ಏಕ ಧರ್ಮದ ರಾಜ್ಯ ರಾಮರಾಜ್ಯದ ಸ್ಥಾಪನೆ ಮಾಡ್ತಿದ್ದಾರೆ ಎಂಬ ಮಾತು
ಅನೇಕರ ಬುದ್ಧಿಗೆ ಅರ್ಥನೇ ಆಗೋದಿಲ್ಲ. ಯಾರಿಗೆ ಅರ್ಥ ಆಗ್ತದೆ ಅವರಲ್ಲಿ ಖುಷಿಯ ನಶೆ ಏರ್ತಾ ಹೋಗ್ತದೆ. बाबा के साथ योग लगाते रहे. बाबा कहते परम धाम में रहने वाले बाप को वहाँ याद करो जहाँ जाना है. ಬಾಬಾ ಹೇಳ್ತಾರೆ, ಪರಮಧಾಮದಲ್ಲಿ ಇರುವಂಥ ತಂದೆಗೆ ನೀವು ಸಹ ಪರಮಧಾಮಕ್ಕೆ ಹೋಗಿ ನೆನಪು ಮಾಡಿರಿ. ಎಲ್ಲಿಗೆ ಹೋಗಬೇಕಾಗಿದೆಯೋ, ಎಲ್ಲಿ ಪರಮಾತ್ಮನ ವಾಸಸ್ಥಾನ ಇದೆಯೋ ಅಲ್ಲಿಗೆ ಹೋಗಿ ಅವನನ್ನು ನೆನಪು ಮಾಡಿರಿ. अब ड्रामा पूरा होना है. ड्रामा को कोई जानते नहीं, न कोई की मेरे साथ प्रीत है. कहते हम परंपरा से गंगा स्नान करते आए. क्या सतयुग में भी करते थे? परंपरा का भी अर्थ नहीं समझते हैं. बाबा कहते अब तुम्हारे सुख के दिन आ रहे. ಭಕ್ತರು ಹೇಳ್ತಾರೆ, ಪರಂಪರೆಯಿಂದ ನಾವು ಗಂಗಾ ಸ್ನಾನ ಮಾಡ್ತಾ ಬಂದಿದ್ದೀವಿ. ಬಾಬಾ ಕೇಳ್ತಾರೆ, ಹಾಗಾದರೆ ಸತ್ಯಯುಗದಲ್ಲೂ ನೀವು ಗಂಗಾ ಸ್ನಾನ ಮಾಡ್ತಿದ್ರೇನು? ಇಲ್ಲ, ದೇವತೆಗಳು ತಮ್ಮ ತಮ್ಮ ಅರಮನೆಗಳಲ್ಲಿ ಸ್ನಾನ ಮಾಡ್ತಾರೆ ವಿನಃ ಹೊರಗಿನ ನದಿಗಳಲ್ಲಿ ಹೋಗಿ ಮುಳುಗೋದಿಲ್ಲ. ಬಾಬಾ ಹೇಳ್ತಾರೆ, ಈಗ ನಿಮ್ಮ ಸುಖದ ದಿನಗಳು ಬರಲಿವೆ. ಆದ್ದರಿಂದ ನಾನು ನಿಮಗೆ ಧೈರ್ಯ ಕೊಡ್ತಾ ಇದ್ದೀನಿ. ತುಮಾರಿ ಬುದ್ಧಿ ಮೇ ಧೀರಜ್. ನಿಮ್ಮ ಬುದ್ಧಿಯಲ್ಲಿ ಈಗ ಧೈರ್ಯ ಇದೆ. कोई कुछ भी समझते नहीं. कोई समझकर जब बाहर जाते हैं तो माया सारा ही खा जाती है. ತಂದೆ ಹೇಳುವ ಜ್ಞಾನ ಕೆಲವರಿಗೆ ಮಾತ್ರ ಅರ್ಥ ಆಗ್ತದೆ. ಕೆಲವರಿಗೆ ಒಳಗಿದ್ದಾಗ ಅರ್ಥ ಆಗ್ತದೆ, ಹೊರಗೆ ಹೋದಾಗ ಹಾರಿ ಹೋಗ್ತದೆ. ಮಾಯೆ ಅವರ ಬುದ್ಧಿಯಲ್ಲಿ ಇರುವ ಜ್ಞಾನವನ್ನೇ ತಿಂದು ಹಾಕ್ತದೆ. जैसे मक्खी मरती है तो चींटियाँ सारा उनको हप कर लेती. यहाँ भी मरते हैं तो चींटियाँ लेकर सारा हप कर लेती. माया भी बलवान कम नहीं. ಹೇಗೆ ನೊಣ ಸತ್ತರೆ ಅನೇಕ ಇರುವೆಗಳು ಸೇರಿಕೊಂಡು ಆ ನೊಣವನ್ನು ತಿಂದು ಹಾಕ್ತವೆ, ಹಾಗೆ ಇಲ್ಲಿ ಬಾಬನ ಮಕ್ಕಳು ಯಾರು ಜ್ಞಾನದಿಂದ ಸಾಯ್ತಾರೆ ಅವರಿಗೆ ಮಾಯೆಯ ಇರುವೆಗಳು ಬಂದು ಸಂಪೂರ್ಣವಾಗಿ ತಿಂದು ಹಾಕ್ತವೆ. ಮಾಯೆ ಶಕ್ತಿಶಾಲಿಯಾಗಿದೆ, ಕಡಿಮೆ ಇಲ್ಲ. ಬड़ी लड़ाई लगती है. यहाँ रहते भी क्लास में नहीं आते तो समझा जाता है यह स्वर्ग के मालिक नहीं बन सकते. ಮಾಯೆ ಜೊತೆಗೆ ನಿಮ್ಮ ಯುದ್ಧ ಜೋರಾಗಿ ನಡೀತಾ ಇದೆ. ಇದು ದೊಡ್ಡ ಯುದ್ಧ ಆಗಿದೆ. ಕೆಲವರು ಯಜ್ಞದಲ್ಲಿ ಇದ್ದರೂ ಪ್ರತಿದಿನ ಮುರಳಿ ಕ್ಲಾಸಿಗೆ ಹೋಗದಿದ್ದರೆ ಅವರು ಸ್ವರ್ಗದ ಮಾಲೀಕ ಆಗೋದಿಲ್ಲ. ಒಳಗಿದ್ದರೂ ಮುರಳಿಯ ಕ್ಲಾಸನ್ನು ಕೇಳೋದಿಲ್ಲ ಅಂದರೆ ಅವರು ಸ್ವರ್ಗದ ಮಾಲೀಕ ಆಗೋದಿಲ್ಲ. ಕೃಷ್ಣಪುರಿ ಮೇ ಜಾ ನ ಸಕೆ ಕುಚ್ ಬಿ ವ್ಯಾಲ್ಯೂ ನಹಿ. ಅವರು ಕೃಷ್ಣಪುರಿಗೂ ಹೋಗೋದಿಲ್ಲ, ಅವರಿಗೆ ಯಾವ ಬೆಲೆನೂ ಸಿಗೋದಿಲ್ಲ. ತುಮ್ ಜೋ ಹೀರೆ ಜೈಸೆ ಬಂತೆ ಹೋ ಉನೋ ಕಿ ಹಿ ವ್ಯಾಲ್ಯೂ. ಯಾವ ಮಕ್ಕಳು ವಜ್ರ ಸಮಾನ ಆಗ್ತಿದ್ದಾರೆ ಅವರ ಬೆಲೆ ಜಾಸ್ತಿ ಇದೆ. ತುಮ್ ಜಾನ್ತೆ ಹೋ ಹಮ್ ವರ್ಥ ಪೌಂಡ್ ಬನ್ ರಹೆ. ಏಕ ಘರ್ ಮೇ ಏಕ ಹಂಸ ಏಕ ಬಗುಲಾ ಹೋಗಾ तो खिटपिट जरूर चलेगी. यहाँ तो बगुलों से किनारा होता है. ಬಾಬಾ ಹೇಳ್ತಾರೆ, ನೀವು ಬಹಳ ಅಮೂಲ್ಯ ರತ್ನಗಳಾಗ್ತಿದ್ದೀರಿ. ಗೃಹಸ್ಥಿಗಳ ಮನೆಯಲ್ಲಿ ಒಬ್ಬರು ಹಂಸ ಆಗಿರ್ತಾರೆ, ಇನ್ನೊಬ್ಬರು ಕೊಕ್ಕರೆ ಆಗಿದ್ದರೆ ಅಲ್ಲಿ ಕಿರಿಕಿರಿ ನಡೀತದೆ, ಘರ್ಷಣೆ ನಡೀತದೆ. ಇಲ್ಲಿ ಯಜ್ಞದ ಒಳಗೆ ನೀವೆಲ್ಲರೂ ಸಹ ಹಂಸಗಳಾಗಿದ್ದೀರಿ. ಕೊಕ್ಕರೆಗಳಿಂದ ನೀವು ದೂರ ಇದ್ದೀರಿ. ಮೂತ ಪಲಿತಿ ಕೆ ಹಾಥ ಕಾ ತುಮ್ ಖಾ ಭಿ ನಹಿ ಸಕ್ತೆ.
परंतु बच्चों का बाप से इतना लव तो है नहीं, इसलिए सोचते हैं कि पेट कहाँ से भरेगा। अरे भिल लोग कहाँ से खाते। ಬಾಬಾ ಹೇಳ್ತಾರೆ, ಪತಿತರ ಕೈಯಿಂದ ಮಾಡಿದ್ದನ್ನು ನೀವು ಊಟ ಮಾಡಬಾರದು. ಆದರೆ ಅನೇಕರು ಯೋಚನೆ ಮಾಡ್ತಾರೆ, ಅವ್ರಿವ್ರು ಮಾಡಿದ್ದನ್ನು ನಾವು ಊಟ ಮಾಡದೇ ಹೋದರೆ ನಮ್ಮ ಹೊಟ್ಟೆ ಹೇಗೆ ತುಂಬ್ತದೆ. ನಾವು ನೌಕರಿ ಮಾಡೋರು, ಹೊರಗೆ ಓಡಾಡುವಂಥವರು, ನಾವು ಊಟದ ನಿಯಮವನ್ನು ಪಾಲಿಸಿದರೆ ನಮ್ಮ ಹೊಟ್ಟೆ ತುಂಬೋದಿಲ್ಲ ಅಂತ ಮಕ್ಕಳಲ್ಲಿ ಕೆಲವರು ತಿಳ್ಕೊತಾರೆ. ಅವ್ರಿಗೆ ಬಾಬಾ ಹೇಳ್ತಿದ್ದಾರೆ, ಅರೆ ಭಿಲ್ಲ ಲೋಗ ಕಹಾ ಸೆ ಖಾತೆ. ನೋಡಿ, ಆದಿವಾಸಿಗಳು ಅರಣ್ಯದಲ್ಲಿ ಇದ್ದವರು ಅವರೇನು ತಿಂತಾರೆ? ಹಣ್ಣುಗಳನ್ನು ತಿಂದು ಜೀವನ ಮಾಡ್ತಾರೆ, ತರಕಾರಿ ತಿಂದು ಜೀವನ ಮಾಡ್ತಾರೆ. ಆ ಥರ ನೀವು ಮಾಡಬಹುದು. ಆಜ್ಕಲ್ ತೋ ಕೋಯಿ ಕಫನಿ ಪಹನ್ ಲೇ तो मुफ्त में पैसे मिलते रहते, सब पाँव पड़ते रहते, जो आएगा मूर्ति के आगे पैसा रखता जाएगा. बहुत ಈಸಿ. ಇತ್ತೀಚಿನ ದಿನಗಳಲ್ಲಿ ಒಬ್ಬರು ಏನಾದರೂ ಕಾವಿ ಬಟ್ಟೆ ಹಾಕ್ಕೊಂಡ್ಬಿಟ್ರೆ, ಕಫ್ನಿ ಹಾಕ್ಕೊಂಡ್ಬಿಟ್ರೆ ಎಲ್ಲರೂ ಬಂದು ಅವರಿಗೆ ದುಡ್ಡು ಕೊಡ್ತಾರೆ. ಅವರೇನಾದರೂ ಒಂದು ಮೂರ್ತಿ ಇಟ್ಕೊಂಡು ಮುಂದಿಟ್ಬಿಟ್ರೆ ಎಲ್ಲರೂ ಬಂದು ಆ ಮೂರ್ತಿಯ ಮುಂದೆ ಹಣ ಹಾಕ್ತಾರೆ. ಇದು ಸಂಪಾದನೆಯ ಒಂದು ಸಹಜ ಉಪಾಯ ಆಗಿಬಿಟ್ಟಿದೆ. ಯಹ ದುನಿಯಾ ಐಸಿ ಹೈ, ಬಚ್ಚೋं को ख्याल करना चाहिए. ಇತ್ತೀಚೆಗೆ ಇಂತಹ ಸಾಧುಗಳು ಬಂದಿದ್ದಾರೆ. ಹಣ ಸಂಪಾದನೆಗಾಗಿ ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಈಗ ಮಕ್ಕಳು ವಿಚಾರ ಮಾಡಬೇಕು, ಬಾಬಾ ನಮಗೆ ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯ ದುನಿಯಾ ಜಲ್ದಿ ಖಲಾಸ್ तो स्वर्ग में जाएंगे, परंतु लायक भी बने ना. पद भी चाहिए, वहाँ भी पोजीशन का फ़र्क रहता है. पढ़ाने वाला एक ही है, कोई राजा रानी, कोई नौकर चाकर, कोई साहूकार प्रजा. राजधानी स्थापन हो रही और धर्म स्थापक राजा ही नहीं स्थापन करते. इसलिए बाबा कहते खबरदार रहो. ಬಾಬಾ ಹೇಳ್ತಾರೆ, ಈ ಪ್ರಪಂಚ ಈಗ ಖತಮ್ ಆಗಲಿದೆ, ನಾಶ ಆಗಲಿದೆ. ನೀವೆಲ್ಲರೂ ಸ್ವರ್ಗಕ್ಕೆ ಹೋಗಬೇಕು. ಆದರೆ ಅಂಥ ಯೋಗ್ಯತೆಯನ್ನು ನೀವು ಪಡ್ಕೋಬೇಕು, ಲಾಯಕ ಆಗಬೇಕು. ಯಾಕೆ ಅಂದರೆ ಅಲ್ಲಿ ನಿಮಗೆ ಒಂದು ಸ್ಥಾನ ಮಾನ ಬೇಕಲ್ವ. ಕೆಲವರು ರಾಜ ರಾಣಿ ಆಗ್ತಾರೆ, ಕೆಲವರು ನೌಕರ್ ಚಾಕರ್ ಆಗ್ತಾರೆ, ಕೆಲವರು ಸಾಹುಕಾರ ಪ್ರಜೆಗಳಾಗಿ ಬರ್ತಾರೆ. ರಾಜಧಾನಿ ಸ್ಥಾಪನ್ ಹೋ ರಹಿ ಹೈ और धर्म स्थापक राजा ही नहीं ಸ್ಥಾಪನ್ ಕರ್. ಬಾಬಾ ಹೇಳ್ತಾರೆ, ಪರಮಾತ್ಮ ಬಂದು ರಾಜ್ಯ ಮತ್ತು ಧರ್ಮ ಎರಡೂ ಸ್ಥಾಪನೆ ಮಾಡ್ತಾರೆ. ಉಳಿದ ಧರ್ಮ ಸ್ಥಾಪಕರು ಕೇವಲ ಧರ್ಮದ ಸ್ಥಾಪನೆ ಮಾಡ್ತಾರೆ ವಿನಃ ರಾಜ್ಯದ ಸ್ಥಾಪನೆ ಮಾಡೋದಿಲ್ಲ. ವಿನಾಶಕಾಲೆ ಪೂರಿ ಪ್ರೀತ ಬುದ್ಧಿ ಚಾಹಿಯೆ, जितनी प्रीत होगी उतना बाप से वर्षा लेंगे. याद करने का भी सिखाया जाता है. बाबा बतलाते हैं, बाबा को और चक्र को याद करो, ಸ್ವದರ್ಶನ್ ಚಕ್ರ ಫಿರಾ. ಬಾಬಾ ಹೇಳ್ತಾರೆ, ನಿಮಗೆ ಎಷ್ಟೆಷ್ಟು ತಂದೆಯ ಮೇಲೆ ಪ್ರೀತಿ ಇರ್ತದೆ ಅಷ್ಟೇ ನಿಮಗೆ ಆಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತದೆ. ಬಾಬಾ ನಿಮಗೆ ನೆನಪು ಮಾಡುವ ವಿಧಾನವನ್ನು ಕಲಿಸಿದರೆ, ಸ್ವದರ್ಶನ ಚಕ್ರವನ್ನು ತಿರುಗಿಸುವಂಥ ವಿಧಾನವನ್ನು ಕಲಿಸಿದ್ದಾರೆ. ಹಮ್ ಲೈಟ್ ಹೌಸ್ ಹೇ, खिवैया हमारी नैया को पार ले जाता है. एक आँख में शांति धाम, एक आँख में सुख धाम रखना है. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಲೈಟ್ ಹೌಸ್ ಆಗಬೇಕು. ನಾನು ಹೇಗೆ ಲೈಟ್ ಹೌಸ್ ಆಗಿದ್ದೇನೆ
ಅಂಬಿಗನಾಗಿ ನಿಮ್ಮ ನೌಕೆಯನ್ನು ದಾಟಿಸ್ತಾ ಇದ್ದೇನೆ. ಹಾಗೆ ನೀವು ಸಹ ಲೈಟ್ ಹೌಸ್ ಆಗಿ ಅನೇಕರ ಜೀವನ ನೌಕೆಯನ್ನು ವಿಷಯ ಸಾಗರದಿಂದ ಕ್ಷೀರಸಾಗರಕ್ಕೆ ಕರ್ಕೊಂಡು ಹೋಗಬೇಕು. ಏಕ ಆಂಖ ಮೇ ಶಾಂತಿಧಾಮ್, ಏಕ ಆಂಖ ಮೇ ಸುಖಧಾಮ್ ರಖನಾ ಹೈ. ನಿಮ್ಮ ಒಂದು ಕಣ್ಣಿನಲ್ಲಿ ಶಾಂತಿಧಾಮ, ಇನ್ನೊಂದು ಕಣ್ಣಿನಲ್ಲಿ ಸುಖಧಾಮದ ಸಾಕ್ಷಾತ್ಕಾರ ಆಗಬೇಕು. ಅಂದರೆ ಒಂದು ಕಣ್ಣಿನ ಮೂಲಕ ಶಾಂತಿಯ ಅನುಭವ, ಮತ್ತೊಂದು ಕಣ್ಣಿನ ಮೂಲಕ ಸುಖಧಾಮದ ಅನುಭವ ನೀವು ಜನರಿಗೆ ಮಾಡಿಸಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿ ಲಧೆ ಬಚ್ಚೋಂ ಪ್ರತಿ मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. हर एक पार्टधारी के पार्ट को देखते हुए किसी से भी घृणा नहीं करना है. मनसा वाचा कर्मणा किसी को भी दुख नहीं देना है. ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವನ್ನು ನೋಡುತ್ತಾ ಯಾರ ಮೇಲೆಯೂ ತಿರಸ್ಕಾರ ಮಾಡಬಾರದು. ಮನ ವಚನ ಕರ್ಮದಿಂದ ಯಾರಿಗೂ ದುಃಖ ಕೊಡಬಾರದು. ಎರಡನೇ, बाप को अपना पूरा पोता में देना है. विनाश काले पूरा प्रीत बुद्धि बनना है. श्रीमत पर अपनी चलन श्रेष्ठ बनानी है. कुसंग से संभाल करनी. ತಂದೆಗೆ ತಮ್ಮ ಸಂಪೂರ್ಣ ಸಮಾಚಾರ ಲೆಕ್ಕಾಚಾರವನ್ನು ಕೊಡಬೇಕು. ವಿನಾಶ ಕಾಲದಲ್ಲಿ ಪ್ರೀತಬುದ್ಧಿ ಉಳ್ಳವರಾಗಬೇಕು. ಶ್ರೀಮತದಂತೆ ನಡೆದು ಶ್ರೇಷ್ಠ ಆಗಬೇಕು. ಕುಸಂಗದಿಂದ ತಮ್ಮ ಸಂಭಾಲನೆಯನ್ನು, ತಮ್ಮ ರಕ್ಷಣೆಯನ್ನು ತಾವೇ ಮಾಡ್ಕೋಬೇಕು. वरदान. सूक्ष्म पापों से मुक्त बन संपूर्ण स्थिति को प्राप्त करने वाले सिद्धि स्वरूप भव. ಸೂಕ್ಷ್ಮ ಪಾಪಗಳಿಂದ ಮುಕ್ತ ಆಗಿ ಸಂಪೂರ್ಣ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಿದ್ಧಿ ಸ್ವರೂಪ ಆಗಿರಿ. कई बच्चे वर्तमान समय कर्मों की गति के ज्ञान में बहुत इजी हो गए, इसलिए छोटे छोटे पाप होते रहते. ಮಕ್ಕಳಲ್ಲಿ ಕೆಲವರು ಕರ್ಮದ ಸಿದ್ಧಾಂತದ ಬಗ್ಗೆ ಹಗುರವಾಗಿ ತಿಳ್ಕೊಂಡಿದ್ದಾರೆ. ಆ ಕಾರಣದಿಂದ ಸಣ್ಣ ಪುಟ್ಟ ಪಾಪಗಳನ್ನು ಮಾಡ್ತಾ ಇರ್ತಾರೆ. कर्म फिलॉसफी का सिद्धांत है, यदि आप किसी की ग्लानि करते हो, किसी की गलती को फैलाते हो या किसी के साथ हाँ में हाँ मिलाते हो तो यह भी पाप के भागी बनते हो. ಕರ್ಮದ ನಿಯಮ ಏನು ಹೇಳ್ತದೆ ಅಂದರೆ, ನೀವು ಒಬ್ಬರ ಬಗ್ಗೆ ಗ್ಲಾನಿ ಮಾಡಿದರೆ, ಒಬ್ಬರ ಅವಗುಣವನ್ನು ಪ್ರಚಾರ ಮಾಡಿದರೆ, ಒಬ್ಬರು ಹೇಳಿದ್ದಕ್ಕೆ ವ್ಯರ್ಥ ಕೇಳಿದ್ದಕ್ಕೆ ಹಾಂ ಅಂತ ಹೇಳಿದರೆ ನೀವು ಸಹ ಪಾಪದ ಭಾಗಿ ಆಗ್ತೀರಿ. आज आप किसी की ग्लानि करते हो तो कल वह आपकी दुगुनी ग्लानि करेगा. ಇವತ್ತು ನೀವು ಒಬ್ಬರ ಬಗ್ಗೆ ಗ್ಲಾನಿ ಮಾಡಿದರೆ ನಾಳೆ ಅವರು ಎರಡರಷ್ಟು ನಿಮ್ಮನ್ನು ಗ್ಲಾನಿ ಮಾಡ್ತಾರೆ, ನಿಮ್ಮ ಬಗ್ಗೆ ನಿಂದನೆ ಮಾಡ್ತಾರೆ. यह छोटे छोटे पाप संपूर्ण स्थिति को प्राप्त करने में विघ्न रूप बनते. ಇಂತಹ ಸಣ್ಣ ಸಣ್ಣ ಪಾಪಗಳು ಸಂಪೂರ್ಣ ಸ್ಥಿತಿಯನ್ನು ತಲುಪಲಿಕ್ಕೆ ವಿಘ್ನ ರೂಪ ಆಗ್ತವೆ.
ಮಧ್ಯದಲ್ಲಿ ವಿಘ್ನ ರೂಪ ಆಗಿ ಬರ್ತವೆ. इसलिए कर्मों की गति को जानकर पापों से मुक्त बन ಸಿದ್ಧಿ ಸ್ವರೂಪ ಬನೋ. ಅದಕ್ಕಾಗಿ ಕರ್ಮದ ನಿಯಮಗಳನ್ನು, ಸೂಕ್ಷ್ಮವಾಗಿ ಇರುವಂಥ ನಿಯಮಗಳನ್ನು ಅರಿತು ಪಾಪಗಳಿಂದ ಮುಕ್ತ ಆಗಿ ಸಿದ್ಧಿ ಸ್ವರೂಪ ಆಗಿರಿ. श्लोगन. आदि पिता के समान बनने के लिए शक्ति, शांति और सर्व गुणों के ಸ್ತಂಭ ಬನು. ಆದಿ ಪಿತಾ ಬ್ರಹ್ಮ ತಂದೆಯ ಸಮಾನ ಆಗುವುದಕ್ಕಾಗಿ ಶಕ್ತಿ, ಶಾಂತಿ ಮತ್ತು ಸರ್ವ ಗುಣಗಳ ಆಧಾರ ಸ್ತಂಭ ಆಗಿರಿ. मातेश्वरी जी के अनमोल महावाक्य. निराकारी दुनिया अर्थात आत्माओं के रहने का स्थान. जब हम निराकारी दुनिया कहते हैं तो निराकार का अर्थ यह नहीं कि उनका कोई आकार नहीं, परंतु कोई दुनिया जरूर है, उसका स्थूल सृष्टि मुवाफिक आकार नहीं. जैसे परमात्मा निराकार लेकिन उनका अपना सूक्ष्म रूप अवश्य है, हम आत्मा परमात्मा का धाम निराकारी दुनिया है. तो जब हम दुनिया अक्षर कहते हैं तो इससे सिद्ध है कि वो दुनिया है और वहाँ कोई रहता भी, तभी तो दुनिया नाम पड़ा. अब दुनियावी लोग तो समझते परमात्मा का रूप भी अखंड ज्योति तत्व है, लेकिन वह परमात्मा के रहने का ठिकाना. ಮಾತೇಶ್ವರಿ ಅವರು ಹೇಳ್ತಾ ಇದ್ದಾರೆ, ಹೇಗೆ ನಾವು ಆತ್ಮ ನಿರಾಕಾರ, ಪರಮಾತ್ಮನೂ ನಿರಾಕಾರ, ಅಂದರೆ ಸ್ಥೂಲ ಶಾರೀರಿಕ ಆಕಾರ ನಮಗೆ ಇಲ್ಲ ಅಂತ ಅರ್ಥ. ಆದರೆ ಆತ್ಮಕ್ಕೂ ಸೂಕ್ಷ್ಮ ರೂಪ ಇದೆ, ಪರಮಾತ್ಮನಿಗೂ ಸೂಕ್ಷ್ಮ ರೂಪ ಇದೆ. ಹಾಗೆಯೇ ನಮ್ಮ ಮನೆಯಾದಂತಹ ನಿರಾಕಾರಿ ಲೋಕಕ್ಕೂ ಒಂದು ಸೂಕ್ಷ್ಮ ರೂಪ ಅಥವಾ ಆಕಾರ ಇದೆ. ಜನ ಹೇಳ್ತಾರೆ ಅದು ಅಖಂಡ ಜ್ಯೋತಿರ್ತತ್ವ ಆಗಿದೆ ಅಂತ, ಆದರೆ ಅದು ಪರಮಾತ್ಮನ ವಾಸಸ್ಥಾನ ಆಗಿದೆ. ಜಿಸ್ಕೋ ರಿಟೈರ್ಡ್ ಹೋಮ್ ಕಹತೆ, ನಿವೃತ್ತ ಜೀವನ ಕಳೀಲಿಕ್ಕಾಗಿ ಇರುವಂತಹ ವಾಸಸ್ಥಾನ ಅದು. हम परमात्मा के घर को परमात्मा नहीं कह सकते. ಪರಮಾತ್ಮನ ಮನೆಗೆ ನಾವು ಪರಮಾತ್ಮ ಅಂತ ಹೇಳೋದಿಲ್ಲ. ಮನೆಯೇ ಬೇರೆ, ಪರಮಾತ್ಮನೇ ಬೇರೆ. अब दूसरी है आकारी दुनिया, जहाँ ब्रह्मा विष्णु शंकर देवताएं आकारी रूप में रहते हैं, और यह है साकारी दुनिया, जिनके दो भाग है. एक है निर्विकारी स्वर्ग की दुनिया, जहाँ आधा कल्प पवित्रता, सुख और शांति है. दूसरी है विकारी कलियुगी दुख और अशांति की दुनिया. अब यह दो दुनियाएं क्यों कहते? क्योंकि यह जो मनुष्य कहते स्वर्ग और नरक दोनों परमात्मा की रची हुई दुनिया है. इस पर परमात्मा के महावाक्य है कि मैंने कोई दुख की दुनिया नहीं रची, जो मैंने दुनिया रची वो सुख की रची. ಲೋಕಗಳು ಮೂರ ಇವೆ. ಒಂದು ನಿರಾಕಾರಿ ಲೋಕ, ಎರಡನೇದು ಆಕಾರಿ ಲೋಕ, ಎಲ್ಲಿ ಬ್ರಹ್ಮ ವಿಷ್ಣು ಶಂಕರ ಆಕಾರಿ ದೇವತೆಗಳು ವಾಸ ಮಾಡ್ತಾರೆ. ಮೂರನೇದು ಸಾಕಾರ ಲೋಕ, ಇದರಲ್ಲಿ ಎರಡು ಭಾಗಗಳಿವೆ. ಅರ್ಧ ಕಲ್ಪ ಇದು ನಿರ್ವಿಕಾರಿ ಲೋಕ ಆಗಿರ್ತದೆ, ಅರ್ಧ ಕಲ್ಪ ಇದು ವಿಕಾರಿ ಲೋಕ ಆಗಿರ್ತದೆ. ಜನ ಹೇಳ್ತಾರೆ ಸ್ವರ್ಗನೂ ಪರಮಾತ್ಮ ಸ್ಥಾಪನೆ ಮಾಡ್ತಾನೆ, ನರ್ಕನೂ ಪರಮಾತ್ಮ ಸ್ಥಾಪನೆ ಮಾಡ್ತಾನೆ. ಆದರೆ ಶಿವಬಾಬಾ ಹೇಳ್ತಾರೆ, ನಾನು ನರ್ಕದ ಸ್ಥಾಪನೆ ಮಾಡೋದಿಲ್ಲ, ನಾನು ಸುಖದ ಪ್ರಪಂಚವನ್ನು ಸ್ಥಾಪನೆ ಮಾಡ್ತೀನಿ.
अब यह जो दुख और अशांति की दुनिया है वो मनुष्य आत्माएं अपने आप को और मुझ परमात्मा को भूलने के कारण यह हिसाब किताब भोग रहे। ಇದೇನು ದುಃಖ ಮತ್ತು ಅಶಾಂತಿಯ ಪ್ರಪಂಚ ಇದೆ, ಅದು ಮನುಷ್ಯರ ಅಜ್ಞಾನದ ಕಾರಣದಿಂದ ಬಂದಿದೆ. ಮನುಷ್ಯರು ತಮ್ಮನ್ನು ತಾವು ಮರೆತಿದ್ದಾರೆ, ಪರಮಾತ್ಮನನ್ನು ಮರೆತಿದ್ದಾರೆ. ಆ ಕಾರಣದಿಂದ ದುಃಖಿಯಾಗಿದ್ದಾರೆ. बाकी ऐसा नहीं, जिस समय सुख और पुण्य की दुनिया है वहाँ कोई सृष्टि नहीं चलती. हाँ अवश्य, जब हम कहते कि वहाँ देवताओं का वास स्थान था तो जरूर वहाँ प्रवृत्ति चलती थी, परंतु विकारी पैदाइश नहीं थी, जिस कारण कोई कर्म बंधन नहीं था. उस दुनिया को कर्म बंधन रहित स्वर्ग की दुनिया कहते. तो एक है निराकारी दुनिया, दूसरी है आकारी दुनिया, तीसरी है साकारी दुनिया. ನಿರ್ವಿಕಾರಿ ಪ್ರಪಂಚದಲ್ಲೂ ಪ್ರವೃತ್ತಿ ಮಾರ್ಗ ಇತ್ತು, ವಂಶವೃದ್ಧಿ ಆಗ್ತಾ ಇತ್ತು. ಆದರೆ ಅದು ನಿರ್ವಿಕಾರಿ ರಚನೆಯಾಗಿತ್ತು. ಅಲ್ಲಿ ಯಾವುದೇ ಕರ್ಮ ಬಂಧನ ಇರಲಿಲ್ಲ ಅಂತ ಹೇಳ್ತಾರೆ ಬಾಬಾ. भगवान के आने का ಅನಾದಿ ರಚಾ ಹುವಾ ಪ್ರೋಗ್ರಾಮ್. ಮಾತೇಶ್ವರಿ ಅವರು ಮತ್ತೊಂದು ವಿಷಯದ ಬಗ್ಗೆ ಹೇಳ್ತಾ ಇದ್ದಾರೆ. ಭಗವಂತನ ಬರುವ ಕಾರ್ಯಕ್ರಮ ಪೂರ್ವ ನಿರ್ಧಾರಿತ ಆಗಿದೆ. जो मनुष्य गीत गाते, गीता के भगवान अपना वचन निभाने आओ, अब वो स्वयं गीता का भगवान अपना कल्प पहले वाला वचन पालन करने के लिए आए हैं और कहते, हे बच्चे, जब भारत पर अति धर्म ग्लानि होती है तब मैं अपना अंजाम पालन करने के लिए अवश्य आता हूँ. अब मेरे आने का यह मतलब नहीं कि मैं कोई युगे युगे आता हूँ. ಮನುಷ್ಯರು ಭಗವಂತನಿಗೆ ಕರೀತಾ ಇದ್ದಾರೆ, ಹೇ ಗೀತೆಯ ಭಗವಂತ, ನಿನ್ನ ವಚನವನ್ನು ನಿಭಾಯಿಸಲು ನೀನು ಸೃಷ್ಟಿಗೆ ಬರಬೇಕು. ಧರ್ಮಗ್ಲಾನಿಯ ಸಮಯದಲ್ಲಿ ಅವತರಿಸಿ ಬರ್ತೇನೆ ಅಂತ ನಿನ್ನ ಭಗವಾನ ವಾಚ್ಯ ಇದೆ. ಆ ನಿನ್ನ ಪ್ರತಿಜ್ಞೆಯನ್ನು ಪಾಲಿಸಲು ನೀನು ಬರಲೇಬೇಕು ಅಂತ ಎಲ್ಲ ಭಕ್ತರು ಕರೀತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಬಾಬಾ ಹೇಳ್ತಾರೆ, ನನ್ನ ವಚನವನ್ನು ಪಾಲಿಸಲು ನಾನು ಬಂದಿದ್ದೀನಿ, ಆದರೆ ನಾನು ಪ್ರತಿಯೊಂದು ಯುಗದಲ್ಲಿ ಬರೋದಿಲ್ಲ. सभी युगों में कोई धर्मग्लानि नहीं होती. धर्मग्लानि होती है कलयुग में. मानो परमात्मा कलयुग के अंत्य समय आता है. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಯುಗದಲ್ಲಿ ಧರ್ಮದ ಗ್ಲಾನಿ ಆಗೋದಿಲ್ಲ. ಧರ್ಮಗ್ಲಾನಿ ಆಗುವುದು ಕಲಿಯುಗದ ಕೊನೆಗೆ. ಆ ಸಮಯದಲ್ಲಿ ನಾನು ಬರ್ತೀನಿ. और कलयुग को फिर कल्प कल्प आता है तो जरूर वह कल्प कल्प आता है. ಪ್ರತಿ ನಾಟಕದ ಕೊನೆಗೆ ಕಲಿಯುಗ ಬರ್ತದೆ ಅಂದರೆ ಅವನು ಸಹ ಪ್ರತಿ ನಾಟಕದ ಕೊನೆಗೆ ಬರ್ತಾನೆ. कल्प फिर 4 युग है, उसको ही कल्प कहते. ಒಂದು ಕಲ್ಪ ಅಂದರೆ 4 ಯುಗಗಳು. 4 ಯುಗಗಳ ಚಕ್ರದ ಕೊನೆಗೆ ನಾನು ಬರ್ತೀನಿ. आधा कल्प सत्य त्रेता में सतोगुण सतो प्रधान, वहाँ परमात्मा के आने की कोई ज़रूरत नहीं. और द्वापर से फिर दूसरे धर्मों की शुरुआत है. उस समय भी अति धर्मग्लानि नहीं. इससे सिद्ध है कि परमात्मा तीनों युगों में आता नहीं है. बाकी रहा कलयुग, उसके अंत्य में अति धर्मग्लानि होती. ಬಾಬಾ ಹೇಳ್ತಾರೆ, ಸತ್ಯ ತ್ರೇತಾಯುಗದಲ್ಲಿ ಸತೋಪ್ರಧಾನ ರಾಜ್ಯ ಇರ್ತದೆ. ಅಲ್ಲಿ
ನಾನು ಬರುವ ಅಗತ್ಯ ಇರೋದಿಲ್ಲ. ಮೂರನೇ ಯುಗದಲ್ಲಿ ಇತರ ಧರ್ಮಸ್ಥಾಪಕರು ಬಂದು ಅಲ್ಪ ಸ್ವಲ್ಪ ಮಟ್ಟಕ್ಕೆ ಇದನ್ನು ರಿಪೇರಿ ಮಾಡ್ತಾರೆ. ಹೀಗಾಗಿ ಮೂರನೇ ಯುಗದಲ್ಲೂ ನಾನು ಬರೋದಿಲ್ಲ. ಆದರೆ ನಾಲ್ಕನೇ ಯುಗದಲ್ಲಿ ಅಂದರೆ ಕಲಿಯುಗದಲ್ಲಿ ಎಲ್ಲ ಧರ್ಮದವರು ಸಹ ಅಧರ್ಮಿಗಳಾಗ್ಬಿಡ್ತಾರೆ. ಧರ್ಮದ ಗ್ಲಾನಿ ಆಗ್ತದೆ. ಆ ಸಮಯದಲ್ಲಿ ನಾನು ಬರ್ತೀನಿ. उस समय परमात्मा आए, अधर्म विनाश कर सत्य धर्म की स्थापना करते हैं. अगर द्वापर में आया हुआ होता तो फिर द्वापर के बाद सत्ययुग होना चाहिए. फिर कलयुग क्यों हुआ? ಭಕ್ತರ ಪ್ರಕಾರ ಪರಮಾತ್ಮ ದ್ವಾಪರ ಯುಗದಲ್ಲಿ ಬಂದಿದ್ದ, ದ್ವಾಪರ ಯುಗದಲ್ಲಿ ಗೀತಾ ಬೋಧನೆ ಮಾಡಿದ್ದ ಅಂತ ಹೇಳ್ತಾರೆ. ಹಾಗಾದರೆ ಗೀತಾ ಜ್ಞಾನದಿಂದ, ಗೀತಾ ಬೋಧನೆಯಿಂದ ದ್ವಾಪರದ ನಂತರ ಸತ್ಯಯುಗ ಬರಬೇಕಿತ್ತು. ದ್ವಾಪರದ ನಂತರ ಕಲಿಯುಗ ಯಾಕೆ ಬಂತು? ಧರ್ಮ ಇನ್ನಿಷ್ಟು ಅಧರ್ಮ ಆಗಿಬಿಡ್ತು. ಅಂದ ಮೇಲೆ ಅರ್ಥ ಆಗ್ತದೆ, ದ್ವಾಪರ ಯುಗದಲ್ಲಿ ಪರಮಾತ್ಮ ಬರೋದಿಲ್ಲ. ऐसे नहीं कहेंगे परमात्मा ने घोर कलयुग की स्थापना की. यह बातें नहीं हो सकती. तो बाप कहते मैं एक हूँ और एक ही बार आए, अधर्म का विनाश कर, कलयुग का विनाश कर, सतयुग की स्थापना करता हूँ. तो मेरे आने का समय संगम युग है. ಆದ್ದರಿಂದ ಪರಮಾತ್ಮ ಬಂದು ಘೋರ ಕಲಿಯುಗದ ಸ್ಥಾಪನೆ ಮಾಡ್ತಾನೆ ಅಂತ ಎಲ್ಲೂ ಹೇಳಿಲ್ಲ. ಅಂದ ಮೇಲೆ ಬಾಬಾ ಹೇಳ್ತಾರೆ, ನಾನು ಬರುವುದು ಕಲಿಯುಗದ ಅಂತ್ಯಕ್ಕೆ, ಎಲ್ಲಿ ಧರ್ಮದ ಅತಿ ಗ್ಲಾನಿ ಆಗಿರ್ತದೆ, ಅಧರ್ಮ ಆಗಿರ್ತದೆ. ಆ ಸಮಯದಲ್ಲಿ ಬಂದು ಅಧರ್ಮದ ವಿನಾಶ, ಕಲಿಯುಗದ ವಿನಾಶ, ಸತ್ಯಯುಗದ ಸ್ಥಾಪನೆ ಮಾಡ್ತೀನಿ. ಅಂದರೆ ನಾನು ಒಂದು ಕಲ್ಪ ಕಳೆದು ಹೊಸ ಕಲ್ಪ ಪ್ರಾರಂಭ ಆಗುವ ಸಂಗಮ ಯುಗದಲ್ಲಿ ಬರ್ತೀನಿ. ಭಗವದ್ಗೀತೆಯಲ್ಲಿ ಯುಗೆ ಯುಗೆ ಅಂತ ಯಾಕೆ ಬರೆದ್ರು? ಹೇಗೆ ನಾವು ಪ್ರತಿ ಭಾನುವಾರ ಒಂದು ಸ್ಥಳಕ್ಕೆ ಹೋಗುವುದಾದರೆ ವಾರ ವಾರ ಬರ್ತೀನಿ ಅಂತ ಹೇಳಿರ್ತೀವಿ. ಹಾಗೆ ಯುಗೆ ಯುಗೆ ಬರ್ತೀನಿ ಅಂದರೆ ಏನು? ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ ಅಂತ ಅಲ್ಲಿ ಅರ್ಥ ತಗೋಬೇಕು ವಿನಃ ಪ್ರತಿಯೊಂದು ಯುಗದ ಕೊನೆಯಲ್ಲಿ ಬರ್ತೀನಿ ಅಂತ ಅಲ್ಲ. ಅಚ್ಚಾ, ಓಂ ಶಾಂತಿ.